ಇವತ್ತು ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಮನೆಯಲ್ಲಿ ಸುಲಭವಾಗಿ ಕೆಲವೇ ವಸ್ತುಗಳಿಂದ ಹೇಗೆ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ಸಕ್ಕರೆ ಹಾಕಿಲ್ಲ, ಕಂಡೆನ್ಸ್ ಮಿಲ್ಕ್ ಹಾಕಿಲ್ಲ, ಕಸ್ಟರ್ಡ್ ಪೌಡ್ರ್ ಆಗಲಿ, ಕಾರ್ನ್ಫ್ಲೋರ್ ಆಗಲಿ ಯಾವುದು ಬಳಸಿಲ್ಲ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ತಿರುಳನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ತಗೋಬೇಕು. ಸ್ವಲ್ಪ ಜಾಸ್ತಿ ಸಿಹಿಯಾಗಿರೋದೇ ನೋಡ್ಕೊಂಡು ತಗೊಳ್ಳಿ. ನಂತರ ಎಲ್ಲವನ್ನು ತೆಗೆದುಬಿಟ್ಟು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿಂದ ತುಂಬ ರೆಸಿಪಿನ ಮಾಡಿ ಹಾಕಿದ್ದೀನಿ. ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುವಂತಹ ಕುಲ್ಫಿ, ಕರಿ ಎಲ್ಲ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ನೋಡಿ, ನಾನಿಲ್ಲಿ 10ರಿಂದ 12 ನೆನೆಸಿರುವಂತಹ ಬಾದಾಮ್ ತೊಗೊಂಡಿದ್ದೀನಿ. ಒಂದು 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಇದ್ರ ಜೊತೆ ಬೇಕಂದರೆ ನೀವು ಗೋಡಂಬಿ ಸಹ ಹಾಕ್ಕೋಬೋದು ನೆನೆಸ್ಬಿಟ್ಟು. ಇದೆರಡು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಹಾಕಿಲ್ಲ ಅಂದರೂ ಪರವಾಗಿಲ್ಲ. ನಂತರ ಒಂದು ಅರ್ಧ ಕಪ್ಪಷ್ಟು ನಾನು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆಯೇ ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ಇದು ಹಾಲಿನ ಪುಡಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಹಾಗೆಯೇ ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕುದಿಸಿರುವಂತಹ ಹಾಲು ಕುದಿಸಿ ತಣ್ಣಗೆ ಮಾಡಿಬಿಟ್ಟು ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದ ಬದಲು ಜೇನುತುಪ್ಪ ಅಥವಾ ಸಕ್ಕರೆ ಸಹ ಹಾಕ್ಕೋಬಹುದು. ನಾನು 3 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಬೆಲ್ಲವನ್ನು ಕುದಿಸಿಬಿಟ್ಟು ಸಿರಪ್ ಥರ ಮಾಡಿ ನಂತರ ಹಾಕ್ಕೊಂಡಿದ್ದೀನಿ. ನಾನು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಮಾಡಿಕೊಂಡು ನಂತರ ಈ ರೀತಿ ಸ್ಟೀಲ್ ಬಾಕ್ಸ್ ಯಾವುದಾದ್ರೂ ಬೌಲ್ಗೆ ಸಹ ಹಾಕ್ಕೋಬಹುದು. ಇದನ್ನು ಫ್ರೀಝರ್ನಲ್ಲಿ ಗಟ್ಟಿ ಆಗೋ ತನಕ ಇಡಬೇಕು. ಒಂದು 5 ಅವರ್ಸ್ 6 ಅವರ್ಸಲ್ಲಿ ಆಗುತ್ತೆ, ಗಟ್ಟಿ ಆಗುತ್ತೆ. ನೋಡಿ, ಸ್ವಲ್ಪನೂ ಮೇಲ್ಗಡೆಯಿಂದ ಐಸ್ ಥರ ಆಗೋದು ಏನೂ ಆಗಲ್ಲ. ನೀವು ಶಾಪಲ್ಲಿ ಮಾವಿನ ಹಣ್ಣಿನ ಐಸ್ ಕ್ರೀಮು ಟೇಸ್ಟ್ ಮಾಡಿರ್ತೀರಲ್ಲ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ರುಚಿಯಾಗಿರುತ್ತೆ. ಮನೆಯಲ್ಲೇ ಮಾಡಿರುವಂಥದ್ದು, ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂಥದ್ದು. ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಹೇಳ್ತೀರ ತುಂಬಾ ರುಚಿಯಾಗಿ ಬಂದಿತ್ತಂತ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.